ಅಲ್ಲ ಇವಾಗ ಹೋಗ್ಲಾ? ಬೇರೆ ದಾರಿನೇ ಇಲ್ಲ. ಹೋಗಿ ಕೈ ಕಾಲು ಹಿಡ್ಕೊತೀನಿ. ನಮಸ್ಕಾರ ರೀ ಎಲ್ಲರಿಗೂ. ನಿಮ್ಮ ಹತ್ರ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ರೀ. ನಾನು ಯಾವುದೋ ಒಂದು ಈ ಒಂದು ದೇವಿ ಕಲಿಸಿದ ಪಾಠ ಅಂದರೆ ಈಗ ನಾನು ದೇವಿ ಕಲಿಸಿದ್ದ ಅಂತ ಯಾಕೆ ಅನ್ಕೊಂಡಿನಿ ಅಂದ್ರೆ ಅದು ಹೇಳಬೇಕಾಗಿತ್ತು. ನಾನು ನಿಮಗೆ ಹೇಳೋದ ಮರೆತುಬಿಟ್ಟಿದ್ದೆ. ಫಸ್ಟು ನಾನು ದೆವ್ವ ಕಲಿಸಿದ ಪಾಠ ಅಂತಂದು ಇತ್ತಲ್ಲ, ಅದು ಯಾಕೋ ದೆವ್ವದ್ದು ಇದನ್ನು ಮಾಡ್ದಂಗಿಲ್ಲ. ಯಾಕೋ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಅಂದ್ರೆ ಏನೋ ಒಂಥರ ಕಿರಿಕಿರಿ ಮನ್ಯಾಗ ನೋಡಿದಲ್ಲ ನಮ್ಮ ಮನೆಯವರಿಗೆ ಅಷ್ಟೆಂಟ್ ಆಯಿತು. ಏನೋ ಸುಮ್ಮನೆ ಒಂದು ಏನೇನೋ ಒಂಥರ ಏನೋ ಪ್ರಾಬ್ಲಮ್ ಆಗತ್ತು. ಎಲ್ಲರೂ ಅಂದರು ನೀನು ದೆವ್ವದ್ದು ಮಾಡಕತ್ತಿಲ್ಲ, ಅದಕ್ಕೆ ಹಂಗೆ ಅನ್ಸತ್ತೈತೆ ನೋಡು, ಹಂಗೆ ಆಗತ್ತೆ ನೋಡು ಅಂತ ನಮ್ಮ ಎಲ್ಲ ರಿಲೇಟಿವ್ಸು ನಮ್ಮ ತಾಯಿ ಅವರೆಲ್ಲ ಹಿಂಗೆ ಅಂದ್ರಲ್ಲ. ಸ್ವಲ್ಪ ನನಗೂ ಅದ್ರ ಬಗ್ಗೆ ಸ್ವಲ್ಪ ಯಾಕೋ ಅನ್ಸತ್ತಿತ್ತು. ಹಾಗಾಗಿ ಅದನ್ನೇ ನಾನು ಇವಾಗ ಉಲ್ಟಾ ಅದೇ ಇದ್ರ ಟೈಪ್ ದೇವಿದು ಅಂತ ಕನ್ವರ್ಟ್ ಮಾಡೀನಿ ಅಷ್ಟೇ. ಅದನ್ನೇ ದೇವಿ ಕಲಿಸಿತು ಪಾಠ ಅಂತ ಮಾಡೀನಿ. ಯಾರು ದಯವಿಟ್ಟು ಏನೋ ತಪ್ಪು ತಿಳ್ಕೊಬೇಡ್ರಿ. ಆಮೇಲೆ ಎಲ್ಲರೂ ನಾನೀಗ ಒಂದು ಸ್ಟೋರಿ ಅಂತ ಒಂದು ಎಂಡ್ ಅಂತ ಮಾಡ್ತೀನಿ ಒಂದು ಸ್ಟೋರಿಗೆ. ಆ ಸ್ಟೋರಿಯನ್ನು ಮತ್ತೆ ನೆಕ್ಸ್ಟ್ ಇನ್ನೂ ಒಂದು ಸ್ಟೋರಿ ತೊಗೋತೀನಿ. ಅದ್ರೊಳಗೆ ನೀವೇನು ಮಾಡ್ತೀರಿ, ಅದು ಸ್ಟೋರಿ ಎಂಡ್ ಇತ್ತು ಅಂದ ತಕ್ಷಣ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀರಿ ಎಲ್ಲರೂ ನೋಡೋದು. ಆಮೇಲೆ ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ಮ್ಯಾಗ ಯಾರು ಜಾಸ್ತಿ ನೋಡೋದಿಲ್ಲ, ಲಾಸ್ಟ್ ಎಂಡಿಂಗ್ ನೋಡೋಕೆ ಶುರು ಮಾಡ್ತೀವಿ. ಯಾಕೆ ಹಂಗೆ ಮಾಡ್ತೀರಿ? ಒಂದು ಸ್ಟೋರಿ ಅಂದಮೇಲೆ ಸ್ಟಾರ್ಟ್ ಆದಾಗ ಒಂಥರ ಇರುತ್ತೆ, ಬರ್ತಾ ಅದರದ್ದು ತಿರುವುಗಳು ಬೇರೆ ಬೇರೆ ತೊಗೊಂತ ಬರುತ್ತೆ. ನೀವು ಪೂರ್ತಿ ಸ್ಟೋರಿ ನೋಡಿದ್ರಲ್ಲ ನಮಗೂ ಒಂಥರ ಏನೋ ಖುಷಿ ಬರುತ್ತೆ. ಯಾಕಂದರೆ ಒಂದು ಯಾವುದೋ ಸ್ಟೋರಿ ಲಾಸ್ಟ್ ಒಂದೇ ಸಲಕ್ಕೆ ಎಂಡು ಟ್ವಿಸ್ಟು ಇಡೋಕ್ಕಾಗಲ್ಲ. ಸ್ಟಾರ್ಟಿಂಗ್ ಒಂದು ಸ್ಟೋರಿ ಅಂತ ಇರುತ್ತೆ, ಅದರೊಳಗೆ ಏನೇನು ಎಲ್ಲ ನಡೆಯೋದು ಅದ್ರ ಎಂಡಿಂಗ್ ಅಲ್ಲ ಅದ್ರದ್ದು ಏನಂತ ಗೊತ್ತಾಗೋದು. ಸ್ಟಾರ್ಟಿಂಗ್ ಏನಂತ ನಾವು ಮಾಡಬೇಕಲ್ಲ, ಹಂಗೆ ಮಾಡಲಾರ್ದ ಮಕ್ಕಳು ಎಂಡಿಂಗ್ ತೋರ್ಸೋಕ್ಕಾಗಲ್ಲ. ಹಾಗಾಗಿ ನಾನು ಎಷ್ಟೋ ಸಲ ಹಿಂಗೆ ಒಂದೊಂದು ಸ್ಟೋರಿ ತೊಗೊಂಡಿರ್ತೀನಿ ಇದೇ ದೇವಿ ಕಲಿಸಿದ ಪಾಠದೊಳಗೆ. ಮತ್ತು ಒಂದೊಂದು ಸ್ಟೋರಿ ಟೈಪ್ ಇದು ಮಾಡ್ಕೊಂಡು ಹೋಗ್ತಿರ್ತೀನಲ್ಲ. ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ಇಲ್ಲ ಅಂತ ಜಾಸ್ತಿ ನೋಡೋದೇ ಇಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟೋರಿ ಹೋಗ್ಬೇಕಲ್ಲ ಮುಂದೆ, ಅದು ಏನು ಯಾಕೆ ಎದ್ರ ಸಲುವಾಗಿ ಯಾಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಗಬೇಕಲ್ಲ. ಆ ಸ್ಟೋರಿ ತೊಗೊಂಡು ನೋಡೋಕ್ಕೆ ನೀವು ನೋಡೋದೇ ಇಲ್ಲಲ್ಲ. ಹಾಗಾಗಿ ನಂಗೆ ಸ್ವಲ್ಪ ಬೇಜಾರಾಯಿತು. ಇದು ಸ್ವಲ್ಪ ಈಗ ಮುಗಿಯಕ್ಕೆ ಬಂದೈತೆ, ನನಗೆ ಭಯ ಆಯಿತು. ಮತ್ತೆಲ್ಲ ನೀವು ನಾನೀಗ ನಾಳೆ ಇದು ಮುಗಿದ್ಮೇಲೆ ಮತ್ತೊಂದು ಸ್ಟೋರಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಮತ್ತೊಂದು ಸ್ಟಾರ್ಟ್ ಮಾಡಿದಾಗ ನೀವು ಮತ್ತೆ ಹೋಗಿ ಕಳ್ಕೊಂಡ್ಬಿಡ್ತೀರಿ. ಮತ್ತು ಅದನ್ನು ಯಾವಾಗಂದರೆ ರಾಣಿ ಬಂದ ಮೇಲೇ ಅದು ಇಂಟ್ರೆಸ್ಟ್ ಇರುತ್ತಾ ಅಂತೇಳಿ ರಾಣಿ ಬಂದ ಮೇಲೆ ನೋಡೋಕೆ ಹೋಗ್ತೀರಿ. ರಾಣಿ ಬರೋಕ್ಕಿಂತ ಮುಂಚೆ ಸ್ಟೋರಿ ಏನಿರುತ್ತೆ ಅದನ್ನು ನೀವು ನೋಡೋದಿಲ್ಲ. ಹಾಗಾಗಿ ದಯವಿಟ್ಟು ಹಂಗೆ ಮಾಡಬೇಡ್ರಿ. ರಾಣಿ ಬರೋಕ್ಕಿಂತ ಮುಂಚೆನೇ ಸ್ಟೋರಿ ನೋಡಿರಿ. ರಾಣಿ ಬಂದ ಮೇಲೆ ಅವಾಗ ಅದು ಎಂಡಿಂಗ್ ಇರುತ್ತಲ್ಲ, ಅವಾಗ ಅದು ದಯವಿಟ್ಟು ಹಿಂಗೆ ಮಾಡೋದಕ್ಕೆ ನನಗೆ ಸ್ಟೋರಿ ಏನಪ್ಪ ಹಿಂಗೆ ಆಗ್ಬಿಡುತ್ತೆ ಎಲ್ಲ ನೋಡೋದೇ ಇಲ್ಲಲ್ಲ ಅಂತ ಬೇಜಾರಾಗಿತ್ತು. ಅದಕ್ಕೆ ಇವತ್ತು ಹೇಳ್ತೀನಿ, ಇದು ಮುಗಿದ್ಮೇಲೆ ಮತ್ತೊಂದು ಸ್ಟೋರಿ ಸ್ಟಾರ್ಟ್ ಮಾಡಿದ್ರು ನೀವು ದಯವಿಟ್ಟು ಸ್ಟಾರ್ಟಿಂಗ್ ನೋಡಿರಿ. ರಾಣಿ ಬಂದಮೇಲೆ ಮತ್ತೆ ಇಂಟ್ರೆಸ್ಟ್ ಬರುತ್ತೆ, ಅವಾಗ ಮತ್ತೆ ನೋಡಿರಿ. ದಯವಿಟ್ಟು ಹಿಂಗೆ ಮಾಡ್ಬೇಡ್ರಿ ಅಂತ ಮತ್ತೆ ಕೈ ಮುಗಿದು ಕೇಳ್ಕೊತೀನಿ ರೀ. ಏನು ಮಾಡಕತ್ತಾರ ಏನು ಒಳಗೆ ಏನಂತಾರ ಏನು ಹೋಗ್ಲಾ? ಹೋಗ್ತೀನಿ, ಏನಾರ ಅನ್ಲಿ. ಓ ಯಾರೇ ಮೇಡಮ್ ನೀವು? ಅಲ್ಲ ಇವ್ರು ಯಾರು? ಅಲ್ಲ ನಾನು ಬಿಡ್ರಿ, ನೀವ್ಯಾರು? ಹೊಸ್ತಾಗಿ ನಿಮ್ಮನ್ನು ನೋಡತ್ತೀನಲ್ಲಿ. ಓಹ್ ನಾನ್ರಿ, ನಾನು ಹುಡುಗಿ ಅಣ್ಣ ರೀ. ಈಗ ಇಲ್ಲಿ ಮದ್ವೆ ನಡಾತೈತಲ್ರಿ, ಇದು ವಿಕಾಸಗ್ರಿ ಅವ್ರ ಹುಡುಗಿ ಅಣ್ಣ ರೀ ನಾನು. ಓ ನಿಮ್ಮ ಕಲ್ಯಾಣ ಮಂಟಪ ಯಾವ್ದಂತ ಕನ್ಫ್ಯೂಸ್ ಆಗೈತೇನ್ರಿ? ಬರೀ ನಾನೇ ಕಲ್ಯಾಣ ಮಂಟಪಕ್ಕೆ ಹೊಂಟೀನಿ. ಸ್ವಲ್ಪ ಸಾಮಾನು ತರವಿದ್ವ ಮರ್ತು ಬಿಟ್ಟಿದ್ರಂತ, ಅದಕ್ಕೆ ಕಾರ್ ತೊಗೊಂಡು ಬಂದೆ ತೊಗೊಂಡು ಹೋಗಕ್ಕಂತೇಳಿ. ಬರೀ ಹಂಗ ಅಲ್ಲೇ ಹೋಗಂಬರ್ರಿ. ಯಾಕ್ರ ಅದೇಂಗೆ ಸಾಧ್ಯ ಅನ್ನಕತ್ತಿರಲ್ರಿ? ಯಾಕ್ರಿ ಮದುವೆ ಆಗೋದು ಸಾಧ್ಯ ಇಲ್ಲ ಅಂತೀರಿ? ಓ ನನಗನ್ಸಿದ ಮಟ್ಟಿಗೆ ನೀವು ಅದು ಮೊದಲೇ ಹೆಂತಿದ್ದು ಹಂಗೆ ಅಂತ ತಿಳ್ಕೊಂಡ್ರೇನ್ರಿ? ಓ ನೀವು ಏನೋ ಮೊದಲೇ ಹೆಂತಿಗೆ ಪರಿಚಯ ಇದ್ರ ಅನ್ಸುತ್ತೆ ಬಹುಶಃ. ಅದೇನಾಗೈತಂದ್ರಿ, ಅವರಾಗೆ ಡೈವರ್ಸ್ ಕೊಟ್ಟಾರಿ. ಅವ್ರಿಗೆ ಇವರು ಬೇಡ ಇವ್ರ ಮಗು ಬೇಡ ಅಂತೇಳಿ ಡೈವರ್ಸ್ ಕೊಟ್ಟಾರಂತ್ರಿ. ಹಾಗಾಗಿ ಅವ್ರಪ್ಪರು ನಿನ್ನೆ ಬಂದ್ರಲ್ರಿ, ನಾವು ಅವ್ರಪ್ಪರು ಅವರೆಲ್ಲ ರಿಲೇಟಿವ್ಸ್ ರೀ, ಸಂಬಂಧಿಕರಿ. ಮೊದಲ ನಾವು ಕೇಳಿದ್ದೀವ್ರಿ ಕೊಡ್ತೀವಿ ಅಂತ. ಅವಾಗ ಇವರು ಅವರು ಹುಡುಗೇನ ಲವ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟಂತ. ಹಾಗಾಗಿ ಅದು ಬಿಟ್ಟು ನಾವು ಹಂಗೆ ಕನೆ ತೋರ್ಸಕತ್ತಿದ್ವಿ. ಆಮೇಲೆ ಹಂಗೆ ಸ್ವಲ್ಪ ಪೋಸ್ಟ್ಮೆಂಟ್ ಹಾಕೊಂಡು ಬಂತಲ್ಲ, ಇವಾಗ ಅವ್ರಪ್ಪರು ಹಿಂಗೆ ನಾವು ಮಾಡ್ಕೋತೀವಿ ಅಂತ ನಂದ್ರು. ನಮ್ಮ ಹುಡುಗಿನ ಮೊದಲ ಮನಸ್ಸು ಮಾಡಿದ್ಲು, ಆಯ್ತು ತಗೋರಿ ಅಂತಂದು. ಅವ್ರು ಮೊದಲೇ ಕೇಳ್ತಾರೆ ರೊಕ್ಕಿದ್ದರು ಮಿನಿಸ್ಟ್ರು ನಿಂತು ಬಡಿಕಲಿ ರಾತ್ರಿ ಎಲ್ಲ ಸಜ್ಜು ಮಾಡಿದ್ರು. ನಿಂತು ಬಡಿಕಲಿ ಎಲ್ಲ ನಡೆದತ್ ನೋಡ್ರಿ. ಅವ್ರಿಗೆ ಬ್ಯಾಡ ಅಂತ್ರಿ. ಅಂದ್ರೇನು ಭಾಳ ದಿವಸ ತಡೆಸೋದ ಬೇಡ. ಏನೋ ಮೊದಲೇ ಹಿಂತಿ ಆಕೆ ಡೈವರ್ಸ್ ಕೊಟ್ಟು ಹೋಗ್ಯಾಳಲ್ರಿ, ಹಂಗಾಗಿ ಆ ಪಾಪುಗ ತಾಯಿ ಇಲ್ಲಲ್ಲ, ಅವರು ಬೇಡ ಒಂದ ದಿನದಾಗ ನಾವು ಪಾಪುಗೆ ತಾಯಿ ತರ್ತೀವಿ ನೋಡ್ರಿ. ಯಾಕಂದ್ರೆ ಅವರಿಗೆ ಜಿದ್ದು ಬಿದ್ಬಿಟ್ಟೈತ್ರಿ. ನನ್ನ ಮಗಗ ಹಿಂಗ ಆಕಿನಾಗೆ ಡೈವರ್ಸ್ ಕೊಟ್ಟು ಹೋಗ್ಯಾಳ ಅಂದಮೇಲೆ ನಮ್ಮ ಮಗಗೆ ಏನು ಕಮ್ಮಿನ? ಏನೋ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ರು ಇರ್ಲಿ ಅಂತ ಮನೆ ತುಂಬಿಸ್ಕೊಂಡಿದ್ವಿ. ಆದ್ರೆ ಈಗ ಆಕಿ ಬಿಟ್ಟುಗಳ ಅಂದಮೇಲೆ ಒಂದೇ ದಿನದಾಗ ನಾನು ನನ್ನ ಮನೆಗೆ ಸೊಸಿ ತರ್ತೀನಿ. ನನ್ನ ಮನೆ ಸೊಸೆಗೆ ಕ್ಯೂ ಹಚ್ತಾರ ಅಂತಾದ. ಆಕಿ ಬಿಟ್ಟೋದಕ್ಕಿಂತ ಸಲುವಾಗಿ ನನ್ನ ಮಗ ಕೊರಗೋದು ಬೇಡ. ಅಕ್ಕಿ ಸಲುವಾಗಿ ನನ್ನ ಮಗ ಒಂದು ಕಿಂಚಿತ್ತು ಚಿಂತೆ ಮಾಡೋದು ಬೇಡ. ನನ್ನ ಮನೆಗೆ ಸೊಸಿ ಮರದಿವಸನ ಬರ್ಬೇಕು. ಹಂಗೆ ಮಾಡ್ತೆ ಅಂತೇಳಿ ಜಿದ್ದು ಬಿದ್ದು ಇವತ್ತು ನನ್ನ ಮಗ ಇದು ನಮ್ಮ ತಂಗಿನ ಮದುವೆ ಮಾಡ್ಕೊಳಕತ್ತಾರಿ. ಹಳೆ ತಾಳಿ ಆಯ್ತ್ರಿ. ಅದೇನೋ ಶಾಸ್ತ್ರ ಮಾಡ್ತಾರಂತ್ರಿ, ಅದೇನೋ ಬಿಟ್ಟೋಗ್ಯಾರ, ಇಲ್ಲಿ ಕಟ್ಟಿಟ್ಟಿದ್ರಂತ ತಗೊಂಬಂದ್ ಕಳ್ಸಿದ್ರಿ. ಸರಿ ಬರ್ತೀರೇನ್ರಿ ನೀವು? ನಾ ಹೊಂಟಿ ನೋಡ್ರಿ. ಇಲ್ರಿ ನೀವು ಹೋಗ್ರಿ. ಸರಿ ಅಕ್ಕ, ನಾ ಹೋಗಿ ತಗೋರಿ ಹಂಗಿದ್ರ. ಅಯ್ಯೋ ದೇವ್ರೆ, ಹೆಂಗಾರ ಮಾಡಿ ಕೈ ಕಾಲಾದ್ರೂ ಹಿಡಿದು ನನ್ನ ಮಗುವಿನ ತಾಯಿಗಿರ್ತೀನಿ ಅಂದ್ಕೊಂಡು ಏನೇನೋ ಕನಸು ಕಟ್ಕೊಂಡು ಬಂದೆ. ಹೆಂಗೋ ಒಂದು ಮನ್ಯಾಗ ಹೊಕ್ಕೊಂಬಿಡೋಣ, ಹೆಂಗೋ ಒಂದು ಅವ್ರ ಕೈ ಕಾಲು ಹಿಡಿದು ಮತ್ತೆ ನಾನು ಈ ಮನೆ ಜೀವನ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಆದ್ರೆ ನಾನಿನ್ನ ಕಾಲು ಇಡೋದಕ್ಕೂ ಮುಂಚೆಗಾಗಲಿ ಈ ಮನೆಗೆ ಬೇರೆ ಸೊಸಿ ಬಂದ್ಬಿಟ್ಲ, ನನ್ನ ಮಗು ಬೇರೆ ತಾಯಿ ಬಂದ್ಬಿಟ್ಲ. ಅಯ್ಯೋ ದೇವ್ರೆ, ಇನ್ನು ಈ ಮನೆಗೆ ನನ್ನ ಕಾಲಿಟ್ಟು ಏನು ಉಪಯೋಗ ಐತಿ? ಆಗಲೇ ಎಲ್ಲ ಅವ್ರವ್ರ ಜೀವನಕ್ಕೆ ಅವ್ರದ್ದು. ನನ್ನ ಮಗುಗೆ ಇನ್ನೊಂದು ತಾಯಿನೂ ಬಂದಾತ. ಇನ್ನು ನನ್ನ ಅವಶ್ಯಕತೆ ನನ್ನ ಮಗುಗೂ ಇಲ್ಲ, ಯಾರಿಗೂ ಇಲ್ಲ. ನಾನು ಇಲ್ಲಿದ್ರೆ ಉಪಯೋಗಿಲ್ಲ, ಹೋಗ್ಬೇಕು ಸುಮ್ಮನೆ.
ಅಯ್ಯೋ ದೇವ್ರೇ, ನಾನು ಮಾಡಿದ್ದು ಸ್ವಲ್ಪ ಸ್ವಲ್ಪ ಚಾತುರ ಅಲ್ಲ, ದೊಡ್ಡ ದುರಾಸೆಗೆ ಹೋಗಿ ಇಂಥ ಒಂದದಕ್ಕೆ ನಾನೇ ಕಾಣದೆ. ಅಯ್ಯೋ ದೇವ್ರೆ, ಎಲ್ಲೋ ದಾರಿ ಸಿಗೋವಲ್ಲಪ್ಪ ದೇವ್ರೆ. ಒಂದು 4-5 ಕಡೆ ಕೆಲಸಕ್ಕೆ ಇದೆ, ಎಲ್ಲರೂ ನನ್ಗೆ ಗೊತ್ತಿಡ್ದು ನೀವು ಮಿನಿಸ್ಟರ್ ಸೊಸೆ ಅಲ್ಲ, ನಿಮ್ಮಂತವ್ರಿಗೆ ನಾವು ಹಿಂಗೆ ಕೆಲಸ ಕೊಡಲ್ಲ, ಆಮೇಲೆ ಮಿನಿಸ್ಟರ್ ಗೊತ್ತಾದ್ರಿ ನಾ ಹಂಗೆ ಹಿಂಗೆ ಅಂತಂದು ಕಳಿಸ್ಬಿಟ್ರು. ಹೋಗ್ಲಿ, ಅರವಿಂದ್ ನನ್ನ ಫ್ಯಾಕ್ಟ್ರಿ ಒಳಗಾರ ಕೇಳೋಣ ಅಂದ್ಕೊಂಡ್ರೆ ಅವರು ಅರವಿಂದ್ ಅವ್ರ ಮದುವೆ ಮುಗಿಸ್ಕೊಂಡು ಸೀದಾ ಅಲ್ಲೇ ಬೇರೆ ದೇಶದಾಗ ಮನೆ ಮಾಡ್ಯಾರಲ್ಲ, ಅಲ್ಲೇ ಹೋಗ್ತಾರಂತ. ಹಂಗಿದ್ರೆ ನನಗೆ ಎಲ್ಲೋ ದಾರಿನೇ ಇಲ್ದಂಗಂತ, ಕೆಲಸನೂ ಇಲ್ಲ, ಗಂಡನ ಮನೆಯೂ ಇಲ್ಲ, ಐತೆಗ ಇಲ್ಲ ಅರವಿಂದನ ಫ್ಯಾಕ್ಟ್ರಿ ಒಳಗೂ ಕೆಲಸ ಇಲ್ಲ. ನನಗೆ ಎಲ್ಲೋಗ್ಲಿ, ಏನು ಮಾಡ್ಲಪ್ಪ ದೇವ್ರೆ. ಹಾ ಬರಪ್ಪ ಮದುಮಕ್ಳು ಜೋಡಿ ಭಾರಿ ಚಂದ ಐತ್ ನೋಡು. ಇದ ಜೋಡಿ ಚಂದ ಐತಪ್ಪ. ಮೊದ್ಲಿಂದ ಏನ್ ಬೇಸಿದ್ದಿಲ್ಲ, ಏನ್ ಇಷ್ಟಪಟ್ಟಿದ್ದೋ ಏನ್. ನನ್ ಸೊಸಿ ನೋಡ್ ಹಂಗ ಬಂಗಾರ ಇದ್ದಂಗದ. ಯಾರ ಬಂದ್ರ ಅನ್ಸುತ್ತ, ಯಾಕೆ ಬೇಕಿಲ್ಲ ಈ ಕಡೆಯಿಂದ ಸರದ್ ನಿಂದಿರ್ತೀನಿ. ಅಯ್ಯೋ, ಅದೇ ನಮ್ಮ ಮಾವ ಅತ್ತೆ ಅಲ್ಲ, ವಿಕಾಸ್. ಓ, ಮದುವೆ ಆಗಿ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ದಂಗ ಅದಾರ ವಿಕಾಸ್. ಆಕೆ ಏಂತಿ, ಅಯ್ಯೋ ನನ್ನ ಕಂದ, ನನ್ನ ಮಗು. ಏನ್ ಮಾಡಲಿ, ನನ್ನ ಮಗು. ಹ್ಞೂನಪ್ಪ ಮೊಮ್ಮಗಿನ, ನಿಂಗೆ ಹೊಸ ಅಮ್ಮ ಬಂದ್ಲು ನೋಡು, ಹೆಂಗದಳ ಅಮ್ಮ, ಚಂದಳ. ಇನ್ಮೇಲೆ ಈಕಿನ ನಿಂಗೆ ಹೊಸ ಅಮ್ಮ. ಅಯ್ಯೋ, ನನ್ನ ಕಣ್ಣಿದ್ರಿಗೇನು ನಾನು ಬದುಕಿದ್ದಾಗನೇ ನನ್ನ ಮಗ ಇನ್ನೊಬ್ಬರಿಗೆ ಅಮ್ಮ ಅಂತ ಕರಿಬೇಕಾಗತ್ತಲ್ಲ. ನಾನಿದ್ದು ಸತ್ತಂಗನೆ, ನಾನು ನನ್ನ ಕೈಯಾರೆ ನನ್ನ ಮಗುನ ನನ್ನಾಗೆ ಬಿಟ್ಕೊಟ್ಟು ಎಂಥ ತಾಯಿಗಿದ್ದೆ, ನಾನು ಎಂಥ ಕಟ್ಟಕ್ಕೆ ತಾಯಿಗಿದ್ದೇನೆ. ನನ್ನ ಮುಂದೆ ನನ್ನ ಮಗು ಇನ್ನೊಬ್ಬರು ನಮ್ಮ ಅಂತ ಕರೆದು ನೋಡಿ ನಾನು ಬದುಕಬೇಕ ನಾನು. ಅಯ್ಯೋ, ಎಂಥ ಪಾಪಿ ನಾನು, ಎಂಥ ಪಾಪಿ. ನನಗೆ ಈ ಮಗು ಬೇಡ ಅಂತ ಬಿಟ್ಟು ಹೋಗ್ಬಿಟ್ನಲ್ಲ ನಾನು. ನೋಡವ, ಇನ್ಮೇಲೆ ಈ ಮಗು ನಿಂದೆ. ಈ ದೇವಸ್ಥಾನ ನಿಂತ್ಕೊಂಡು ಈ ಮಗುನ ನಿನ್ನ ಒಪ್ಪಿಸ್ತೀನಿ. ಇನ್ಮ್ಯಾಗ ನೀನ ಇದ್ರ ತಾಯಿ. ಇನ್ನು ನಿನ್ನ ಸ್ವಂತ ಮಗು ಹುಟ್ಟಿದ್ರು ಅದಕ್ಕಿಂತ ಹೆಚ್ಚು ಪ್ರೀತಿ ಇದು ಕೊಡ್ಬೇಕು. ತಾಯಿ ಬಿಟ್ಟು ಅಂತಂದು ಇದನ್ನ ನಿಷ್ಕಾಳಜಿ ಮಾಡಬೇಡವ. ಏನು ಹೇಳಕತ್ತೀನಿ. ಹ್ಞೂ ರೀ ಅತ್ತೇರ, ನನಗೆ ಇನ್ನೊಂದು ಮಗು ಆಗತ್ತ ಬಿಡುತ್ತೋ ಬೇರೆ ನಂಗೆ ಅಷ್ಟು ತಲೆ ಕೆಶ್ವಲ್ಲ. ಯಾಕಂದ್ರೆ ಈಗಾಗಲೇ ನನ್ನ ಮಗು ಐತಿ, ಇದೇ ನನ್ನ ಮಗು ಆದ್ಮ್ಯಾಗ ಇನ್ನೊಂದು ಮಗು ಬಗ್ಗೆ ನಾನು ಯಾಕೆ ತಲೆ ಕೆಶ್ವಲ್ರಿ. ನನ್ನ ಮ್ಯಾಗ ಪೂರ್ತಿ ನಂಬಿಕೆ ಇಡ್ರಿ. ಇನ್ಮ್ಯಾಗ ಇದೆ ನನ್ನ ಮಗು. ಆತವ, ಚಲೋ ಆತ, ಹಿಂಗೆ ಇರ್ರಿ, ಚಂದ ಗಣ ಐತಿ. ನೋಡ್ಲಾ, ನೀನು ಆರಿಸ್ಕೊಂಡ್ ಬಂದಿದ್ದಿ ಆಕೆ ಯಾರನ್ನ, ಆಕೆ ನಡ್ದಾರಾಗ ನಿನ್ನ ಕೈ ಬಿಟ್ಟು ಹೋದ್ಲಿ ಇನ್ನೊಬ್ಬ ಶ್ರೀಮಂತ ಸಿಕ್ನಂತೇಳಿ. ನೋಡು, ನಾವು ತಂದೆ ತಾಯಿ ಯಾರು ಸಿವಿಲ್ಲ. ಯಾವಾಗಲೂ ಮಕ್ಕಳಿಗೆ ಯಾವಾಗಲೂ ತಂದೆ ತಾಯಿಗಳು ಒಳ್ಳೇದ ಮಾಡ್ತಾರೆ, ಕೆಟ್ಟದಂತ ಮಾಡಲ್ಲ. ಏನಿದ್ರು ಮಕ್ಳಿಗೆ ಒಳ್ಳೇದಲ್ಲ ಅಂತಾನೆ ಬಡದಾಡ್ತಾರೆ. ಈ ನೀವು ಮಕ್ಳೇನು ಮಾಡ್ತಾರೆ, ನಿಮ್ಮ ಒಂದು ಆಲೋಚನೆ ನಿಮ್ಮದೇ ಒಂದಿದು ಅಂದ್ಕೊಂಡು ಹಿಂಗೆ ಎಡು ಬೀಳ್ತೀರಿ. ಹಿಂಗೆ ಆಯ್ಬಿಡಪ್ಪ, ಏನೋ ಆಗಿದ್ದಾಗೋತು ಕೆಟ್ಟದ್ದು ಜೀವನದಾಗ, ಏನೋ ಒಂದು ಕೆಟ್ಟ ಕನ್ಸಂತೆಲ್ಲ ಮರ್ತು ಇನ್ನು ಮುಂದೆ ಇಬ್ರು ಗಣೆ ಐತಿ, ಚಂದ ಜೀವನ ಮಾಡ್ಕೊಂಡು ಹೋಗ್ರಪ್ಪ. ಆಯ್ತವ, ಇಲ್ಲ ತಪ್ಪಾಗೈತಿ, ನಾನು ಭಾಳ ಎಡಿಬಿಟ್ಟಿನಿ, ಇನ್ನು ಮುಂದೆ ಹಂಗೆ ಮಾಡಲ್ಲ. ಅಯ್ಯೋ ದೇವ್ರೆ, ಅರವಿಂದನ ಮದುವೆ ಮಾಡ್ಕೊಂಡು ಇಲ್ಲೇ ಬಂದ. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಅಯ್ಯೋ ನೋಡೋಕ್ಕಾಗಲ್ತು, ಹೊಟ್ಟೆ ಸಂಗತಿ ಬಿಡಕತ್ತೈತಿ. ಎರಡು ಕಡೆಗೂ ನನ್ನ ಜೀವನ ಅತಂತ್ರ ಆಗಿ, ನಾನಿಲ್ಲ ಅನಾಥೆಯಾಗಿ ಅತಂತ್ರವಾಗಿ ನಿಂತೀನಿ. ಎಲ್ಲರೂ ಎಷ್ಟು ಚೆಂದ ಜೀವನ ಕಟ್ಕೊಂಡು ಜೀವನ ಮಾಡತ್ತಾರ, ನಾನು ಜೀವನ ನನ್ನ ಚಲೋ ಇದ್ದಿದ್ದನ್ನು ಹಾಳು ಮಾಡ್ಕೊಂಡು ಇವತ್ತಿನ ನೋಡ್ಬೇಕಾತಲ್ಲ ಕಣ್ಣೀಲಿ ನಾನು. ಓ ಅರವಿಂದ್ ಅವ್ರೆ, ಅಯ್ಯೋ ನೀವು ಇದ ಗುಡಿ ಬಂದ್ರೆ, ಇವತ್ತು ನಿಮ್ದು ಮದುವೆ ಇತ್ತಾ? ಓ ಅರವಿಂದ್ ಸರ್, ನಿಮ್ದು ಮದುವೆ ಇತ್ರ ಇವತ್ತು? ಓ ಏನಿದು ಸರ್ಪ್ರೈಸ್. ಅಲ್ಲ, ನಮ್ದು ಮದುವೆ ಇತ್ತು, ನೀವು ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಇವತ್ತು ನಿಮ್ದು ಮದುವೆ ಇತ್ತಾ? ಇಲ್ಲ ಸಾರಿ, ನಮ್ಗೆ ಗೊತ್ತಾಗ್ಲಿಲ್ಲಲ್ಲ. ನಿಮಗೆ ಹೇಳ್ಬೇಕಂದ್ವಿ, ನೀವು ಇದ್ದಿದ್ದಿಲ್ಲ, ಎಲ್ಲಿ ಹೋಗಾರ ಅಂತ ಸುಮ್ಮನೆ ಆದ್ವಿ, ಸಾರಿ. ಚಲೋ ಆತ್ ಬಿಡ್ರಿ, ಇಲ್ಲಾಂದ್ರೆ ಇಬ್ರು ಭೇಟಿ ಆಗೋಲ್ಲ. ಹ್ಞೂ ರೀ ಸರ್, ಮತ್ತು ಆಕಿ ಮೀನಾ ಡೈವರ್ಸ್ ಕೊಟ್ಲ ರೀ. ಮತ್ತು ಆಕಿನೇ ಒಬ್ಬ ಹೆಣ್ಮಗಳಾಕಿ ನನಗೆ ಬೇಡ ಅಂತ ತಿರಸ್ಕಾರ ಮಾಡೋಗ್ಯಾಳ. ನನಗೆ ಹೆಣ್ಣು ಸಿಗಂಗಿಲ್ಲನ್ರಿ, ಏನೋ ಪ್ರೀತಿ ಅಂತಂದು ನನಗೆ ಆಮೇಲೆ ಗೊತ್ತಾತ್ರಿ. ನಿಮಗೂ ನೀವು ಆಕಿನ ಪ್ರೀತಿಸ್ತಿದ್ರಿ, ಆಕಿನೇ ನಿಮಗೆ ಮೋಸ ಮಾಡ್ಯಾಳ ಅಂತ ನಾನು ನಿಮ್ಮ ಬಗ್ಗೆನೂ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಆಕಿ ನಿಮಗೂ ಮೋಸ ಮಾಡ್ಯಾಳ, ನನಗೂ ಮೋಸ ಮಾಡಿಲ್ರಿ. ಆದ್ರೆ ಏನಾತ್ ಬಿಡ್ರಿ, ಆಗೋದೆಲ್ಲ ಒಳ್ಳೇದಕ್ಕಲ್ಲ. ಆಕಿ ಮೋಸ ಮಾಡಿದ್ರು ನಮ್ಗೆ ಒಳ್ಳೇದ ಮಾಡ್ಯಾಳ, ಅಂತಾಕಿ ಕೈಯಾಗ ನಮ್ಮ ಜೀವನ ಉಳ್ದೈತಲ್ರಿ. ನೋಡ್ರಿ, ಈಗ ನಿಮಗೂ ಒಂದು ಒಳ್ಳೆ ಭಾಳ ಸಂಗಾತಿ ಸಿಕ್ಲು, ನನಗೂ ಆಕಿ ಬಿಟ್ಟು ಹೋದ್ಮ್ಯಾಗ ನನಗೂ ಭಾಳ ಸಂಗಾತಿ ಸಿಕ್ಲು. ಇನ್ನು ಮುಂದೆ ನಮ್ಮ ಜೀವನ ಚಲೋನೇ ಇರತ್ತೆ ಬಿಡ್ರಿ. ಯಾಕಂದ್ರೆ ಅಂತ ಕೆಟ್ಟರು ಅಂತ ದುಷ್ಟು ನಮ್ಮ ಜೊತೆಗಿದ್ರೆ ಕಷ್ಟನ ತಪ್ಪದೇ ಇಲ್ಲ. ಈಗ ಅವ್ರಿಲ್ಲ ಅಂದ್ಮೇಲೆ ಇನ್ನು ನಮ್ಗೆ ಯಾವ ಕಷ್ಟನೇ ಇರಲ್ಲ, ಒಳ್ಳೇದಾಗತ್ತೆ. ನನ್ನ ಮಗುಗೂ ಒಬ್ಬ ಒಳ್ಳೆ ತಾಯಿನ ಸಿಕ್ಕಂಗಾತ್ರಿ. ಅಂತ ತಾಯಿ ಬೇಕಿದ್ದಿಲ್ಲ ಬಿಡ್ರಿ ನಮಗೆ. ಚಲೋ ಆತ್ ಬಿಡ್ರಿ, ನಿಮ್ದು ಮದುವೆ ಆಗಿತ್ತಲ್ಲ, ಖುಷಿ ಆಯ್ತು. ಒಟ್ಟೆಲ್ಲ ಖುಷಿ ಎಲ್ಲ ಒಟ್ಟೆ ಚಲೋ ಆತಲ್ರಿ, ಸಾಕು. ಹಂಗರಿ ಮತ್ತೆ ಅದು ನಾವೇನೋ ಅನ್ಕೊಂತೀವಿ, ಯಾರಿಗೂ ಕೆಟ್ಟದ್ದು ಮಾಡ್ತೀವಿ, ಇಲ್ಲ ದುರಾಸಿಗೆ ನಾವು ಏನೋ ಮಾಡ್ತೀವಿ, ನಾವು ಅನ್ಕೊಳೋದಾಗತ್ತೆ. ಯಾರಿಗೋ ಏನೋ ಮಾಡ್ಬಿಡ್ತೀವಿ ಅನ್ಕೊಂತೀವಲ್ಲ, ನಾವು ಅನ್ಕೊಳ್ಳೋದ ಬೇರೆ, ದೇವ್ರು ಮಾಡ್ಸೋದ ಬೇರೆ ರೀ. ದೇವ್ರು ಆಗೋದೆಲ್ಲ ಒಳ್ಳೇದಕ್ಕೆ ಅಂತಂದಲ್ಲ, ಹಂಗೆ ಆಗೋದೆಲ್ಲ ಒಳ್ಳೇದಾಗತ್ತೆ ರೀ. ಅಂತೂ ಇಂತೂ ದೇವಿ ಒಳ್ಳೇದ ಮಾಡ್ಯಾಡ್ರಿ ನಮ್ಮ ಪಾಲಿಗೆ. ನಮ್ಮ ರಾಣಿ ಪರಿದೇವಿ ಆಕಿ ನಾವು ನಂಬಿದ್ದೀವ್ರಿ, ಆಕಿ ನಮಗೆಲ್ಲ ಒಳ್ಳೇದು ಮಾಡ್ಯಾಡ್ರಿ. ಆತಲ್ ಬಿಡ್ರಿ, ಎತ್ತಗರ ಇಬ್ಬರದು ಒಂದು ಒಳ್ಳೆ ಜೀವನ ಒಳ್ಳೇದಾತಲ್ಲ. ನೀವು ನನಗೆ ಒಬ್ಬ ಮಗ ಇದ್ದಂಗ, ನನ್ನ ಮಗನ ಜೊತೆ ನಿಮ್ದು ಒಂದು ಮದುವೆ ಆಗೈತಿ. ಇಬ್ಬರಿಗೂ ಒಳ್ಳೇದಾಗ್ಲಿ ಅಂತ ದೇವ್ರ ಅಂತೇಳಿ ಬಿಡ್ಕೋತೀನಿ. ಇಬ್ಬರು ಸಂಸಾರ 100 ಕಾಲ ಚಂದಾಗಿ ಜೀವನ ಮಾಡ್ಕೊಂಡು ಹೋಗ್ರಿ. ಅಂದಂಗ ಏನು ಇಲ್ಲೇ ಇಂಡಿಯಾದಾಗ ಇರ್ತೀರಿ, ಇನ್ನು ಮತ್ತೆ ನಿಮ್ಮ ಅಲ್ಲಿನ ಕಂಪ್ನಿ ಮಾಡಿರಲ್ಲ ಅಮೆರಿಕದಾಗ, ಅಲ್ಲಿ ಹೋಗ್ತೀರಿ?
ಹೇ ಇಲ್ರಿಪ್ಪ, ಇವಾಗ ಸದ್ಯಕ್ಕೆ ಅಮೇರಿಕಕ್ಕೆ, ಆಮೇಲೆ ಮತ್ತೆ ಬೇರೆ ಬೇರೆ ಎಲ್ಲ ಟೂರು ಕಳಿಸ್ತೀವಿ ರೀ, ಹನಿಮೂನ್ ಅಲ್ಲ ಕಳಿಸ್ತೀನಿ. ಆಮೇಲೆ ನಮ್ಮ ಇಂಡಿಯಾ ಬಿಟ್ಟು ಹೋಗಂಗಿಲ್ಲ ರೀ. ನಮ್ದು ಇಲ್ಲಿ ಬೇಕಾದಂಗೆ ಬಂಗ್ಲೆ ತೊಗೊಂಡಿದ್ರಿ, ಇಲ್ಲೇ ಇರ್ವಲ್ರಾಕ್ರಿ. ನಮ್ಮ ಇಂಡಿಯಾದಂಗೆ ಬೇರೆ ಯಾವ ದೇಶನೂ ಅಷ್ಟು ಚಂದ ಅನ್ಸಲ್ರಿ. ಆಮೇಲೆ ನಾನು ಅಮೇರಿಕದಾಗ ನಮ್ಮ ಇಂಡಿಯಾದಾಗ ಬಿ ಕೆಲಸ ಮಾಡ್ತಾಳೆ ಹುಡುಗಿನ ಲವ್ ಮಾಡೀನಿ. ಈ ಹೋದ್ಮ್ಯಾಗ ಇಲ್ಲಿಂದ ಹೋದ್ಮ್ಯಾಗ ಇವ್ರಿಬ್ಬರು ಕರ್ಕೊಂಡು ನಾನು ಹುಡುಗಿ ಕೊಟ್ಟಾಗ ತಾಳಿ ಕಟ್ಟೆ ಬಿಡ್ತೀನಿ ರೀ ಅಲ್ಲೇ ಅಮೇರಿಕದಾಗ. ಆಮೇಲೆ ಇವರು ನಾವು ಹನಿಮೂನ್ ಅಡ್ಡೇರಿ ನಾನು ಇಲ್ಲೇ ಇಂಡಿಯಾಕ್ಕೆ ಬಂದು ಸೆಟ್ಲ್ ಬಿಡ್ತೀನಿ ರೀ. ಫಸ್ಟ್ ನಾವು ಇಂಡಿಯಾದಾಗ ನೋಡ್ರಿ, ನಮ್ಮ ಹುಟ್ಟಿದ ಭೂಮಿ ನಾವು ಬಿಡಾಕಿಲ್ ಬಿಡ್ರಿ. ಏ ಹೌದ್ ಬಿಡ್ರಿ, ನೂರಕ್ಕೆ ಒಂದ್ ಮಾತು, ಒಳ್ಳೆ ಮಾತು. ಅಂದಂಗ ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ರೇಖಾ ಅಂತ್ರಿ ಅಂಕಲ್. ಆತಲ್ ಬಿಡು, ಎಲ್ಲ ಒಳ್ಳೇದಾತ. ಇಬ್ಬರು ಮಕ್ಕಳನ್ನ ಕಣ್ ತುಂಬ ಮದುವೆ ನೋಡಿದ್ವಿ. ಇಬ್ಬರು ಮಕ್ಕಳು ಜೀವನ ಸಂಸಾರ ಚಂದಗಿಲ್ಲ ಅಂತ 100 ಕಾಲ ಚಂದಗೆ ಬಾಡ್ರಪ್ಪ ಆ ದೇವ್ರಂತ ನೋಡ್ರಿ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಆಡ್ಕೊಂಡು ಮತ್ತು ನಮ್ಮ ಮನೆಗೆ ಬರ್ಬೇಕಪ್ಪ, ಬಂದು ಆಮೇಲೆ ಹೋಗ್ತಿದ್ರಿ. ಏ ಇಲ್ರಿ ಆಂಟಿ, ಅಲ್ಲಿ ಮನೆಯೊಳಗಾಗಲೇ ವೆಲ್ಕಮ್ ಪಾರ್ಟಿ ವೆಲ್ಕಮ್ ಏನೇನೋ ಭಾಳ ಎಲ್ಲ ಮಾಡ್ಯಾರಿ. ಈಗ ಅಲ್ಲೇ ಹೋಗ್ತೀರಿ. ಅಂದ್ರೆ ಈಗ ಸ್ಟೇಜ್ ಮ್ಯಾಗಿಂತ ಬಂದು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮನೆಗೆ ಹೋಗೋಣ ಅಂತ ಹಂಗೆ ಬಂದಿವ್ರಿ. ನೀವು ಹಂಗೆ ಅನ್ಸುತ್ತೆ? ನಿಮ್ಮ ಮನೆಗೂ ಗಲಾಟೆ ನಿಮ್ಮದು ಜೋರು ಇರುತ್ತೆ. ನಡ್ರಿ ನಡ್ರಿ, ನಿಮ್ಮದು ಸಾಗಲಿ ನಮ್ಮದು ಸಾಗಲಿ. ಏ ನಡಿ ನಡಿ ಬಿಡ, ನಾವು ಹೋಗೋಣ, ಹೊತ್ತಾಗತ್ತೆ. ನಮಸ್ಕಾರ ಮಾಡ್ಕೊರಪ್ಪ ಎಲ್ಲರೂ ಬಿಡ ಬಿಡ. ನಡ್ರಿ ನಡ್ರಿ, ದರ್ಶನ ಎಲ್ಲ ಆತಲ್ಲ, ಕಾರ್ ಹತ್ರಿ ಬಿಡೋಣ. ಏ ವಿಕಾಸ, ಅಲ್ಲಿ ಯಾರ ಪಾಪ ಭಿಕ್ಷೆ ಬಿಡಾಕ ಕುಂತಿದ್ರಣ್ಣ, ಒಂದ್ ಸ್ವಲ್ಪ ಭಿಕ್ಷೆ ಕೊಡ್ಬೇಕಿಲ್ಲ, ಹಂಗ ಬಂದ್ರಲ್ಲೋ. ಏ ಅರವಿಂದ್, ನೀನು ವಿಕಾಸ ಹೋಗಿ ಹಾಕ್ಬೋ ಹೋಗ್ರಿ ಪಾಪ. ಹೌದಪ್ಪ, ಮದುವೆ ಆಗಿರಿ, ಹೊಸ್ದಾಗಿ ಇಬ್ರು ಹೋಗ್ರಿ, ಹಾಕ್ಬೋ ಹೋಗ್ರಿ. ಸರ್ ಅರವಿಂದ್ ಸರ್, ಭಿಕ್ಷೆ ಹಾಕಿದ್ರೆ ಪುಣ್ಯ ಬರ್ತಂತ ನಮ್ಮ ಮನೆಗೆ ಅಂತಾರಿ. ಇವತ್ತು ಮದುವೆ ದಿವಸ ಇಬ್ರು ನೋಡ್ರಿ ಭಿಕ್ಷೆ ಹಾಕೋದು ಒಂದು ಒಳ್ಳೇದ ಏನ ನೋಡ್ರಿ. ಅಯ್ಯೋ, ನನ್ನ ಭಿಕ್ಷುಕಿ ಅಂತಂದು ಇಬ್ಬರು ನನಗೆ ಭಿಕ್ಷೆ ಹಾಕಕ್ಕೆ ಬಂದಾರ. ನಾ ಏನು ಮಾಡ್ಲಪ್ಪ ಈಗ? ಮುಖ ಮುಚ್ಕೋತೀನಿ. ಏ ಏನಮ್ಮ ಅಮ್ಮ, ಹೇಳ್ರಿ ಭಿಕ್ಷೆ ಹೇಳ್ರಿ. ಹಾ ತಗೋರಿ ಅಮ್ಮಾರ, ನಮ್ದು ಭಿಕ್ಷೆ ತಗೋರಿ. ಏನ್ರಿ ಮಕ ಎತ್ತವಲ್ರು ನೋಡ್ವಲ್ರು ಪಾಪ, ಎದಕ್ಕ ಏನ ಪಾಪ್ರಿ. ನೋಡಕ್ಕೆ ಸ್ವಲ್ಪ ಚಲೋ ಅದ ರೀ, ಅವ್ರಿಗೆ ಭಿಕ್ಷೆ ಬಿಡಕ್ಕೆ ಮನ್ಸಿಲ್ಲ ಏನ, ಆ ಪರಿಸ್ಥಿತಿ ಭಿಕ್ಷೆ ಬಿಡಂಗೆ ಮಾಡಿರ್ತೈತಿ. ಏನು ಮಾಡೋಕ್ಕಾಗಲ್ಲ, ನಮ್ಗೆ ಯಾಕೆ ತಗೋರಿ, ರೊಕ್ಕ ಇಟ್ಟು ಹೋಗೋಣ, ಎದಕ್ಕಾರ ಒಟ್ಟು ಅನುಕೂಲ ಆಗುತ್ತೆ. ಅಕ್ಕರ ಇಲ್ಲಿ ಇಟ್ಟಿ ನೋಡ್ರಿ ರೊಕ್ಕನ, ನಿಮ್ಗೆ ಎದಕ್ಕಾರ ಅನುಕೂಲ ಆಗುತ್ತೆ. ಪಾಪ ನಮ್ಮ ಮಕ ತೋರ್ಸಕ್ಕೆ ಆಗಲಿಲ್ಲ ಅಂದ್ರೆ ಅಷ್ಟೇ ಹೋದು. ಪಾಪ ನಿಮ್ಮ ಅನುಕೂಲಕ್ಕೆ ನಮ್ದೊಂದು ಚೂರಿ ಸಣ್ಣ ಒಂದು ಜನ ಆಸರ ಆಗುತ್ತೆ ಅನ್ಸುತ್ತೆ. ತಗೋರಿ ಅಕ್ಕರ. ಹಾಂ ಬರ್ರಿ ಹೋಗೋಣ. ವಿಕಾಸ್, ವಿಕಾಸ್, ಅರವಿಂದ್, ಅರವಿಂದ್ ನನ್ನ ಭಿಕ್ಷುಕಿ ಅಲ್ಲ ನಾನು. ಇನ್ನು ಮುಂದೆ ಇದೇ ದೇವಿ ಸನ್ನಿಧಾನದೊಳಗೆ ಜೀವನ ಪರ್ಯಂತ ನೀನು ಭಿಕ್ಷೆ ಬಿಡ್ಕೊಂಡೇ ಜೀವನ ಮಾಡಬೇಕು. ನಿನ್ನ ಕೊನೆ ಉಸಿರಿರೋವರೆಗೂ ಜೀವನ ಪರ್ಯಂತ ಯಾವ ಸಂಬಂಧಕ್ಕೂ ಪ್ರೀತಿಗೂ ಬೆಲೆ ಇಲ್ದಂಗೆ ನೀನು ರೊಕ್ಕಕ್ಕೆ ಮಾರ್ಕೊಂಡಿದ್ದು, ಆ ಸಂಬಂಧ ಪ್ರೀತಿ ನಿನ್ನ ಕರುಳಿಂದ ಬಂದು ಮಗುವಿನಗೋಸ್ಕರ ಜೀವನ ಪರ್ಯಂತ ಕಣ್ಣೀರು ಹಾಕ್ಕೊಂಡು ಇಲ್ಲೇ ಇರಬೇಕು. ಸಂಬಂಧಕ್ಕೆ ಹಾತುರಿಬೇಕು. ನನಗೆ ಯಾವ ಸಂಬಂಧನೂ ಇಲ್ಲಲ್ಲಪ್ಪ, ರೊಕ್ಕ ಏನು ಮಾಡಲಿ, ಭಿಕ್ಷೆ ಬೇಡ್ಕೊಂಡಿದ್ದು ರೊಕ್ಕ ಸಿಗುತ್ತಾ, ಆದರೆ ಸಂಬಂಧಗಳಿಲ್ಲ. ರೊಕ್ಕಕ್ಕೆ ನಾನು ಬೆಲೆ ಕೊಟ್ಟೆ, ಸಂಬಂಧಕ್ಕಿಲ್ಲ. ಯಾರು ಇಲ್ದಂಗೆ ಅನಾಥಳಾಗಿ ನಾನು ಭಿಕ್ಷೆ ಬಿಡಾಕತ್ತೀನಲ್ಲ ಅಂತ ದಿನಾನು ಕೊರಗಿ ಕೊರಗಿ ಕಣ್ಣೀರು ಹಾಕಿ ನಿನ್ನ ಜೀವನ ಪರ್ಯಂತ ಪಶ್ಚಾತ್ತಾಪದೊಳಗೆ ಬೇಯಬೇಕು. ಜೀವನ ಪರ್ಯಂತ ನೀನು ಹಿಂಗೆ ಭಿಕ್ಷೆ ಬೇಡ್ಕೊಂತಾನೆ ನಿನ್ನ ಸಾಯೋವರೆಗೂ ಜೀವನ ಮಾಡು.